ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ ಹೇಳಿದ್ರೆ 5 ವರ್ಷವೂ ನಾನೇ ಸಿಎಂ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ನನ್ನನ್ನು ಕರೆದಿಲ್ಲ, ಹಾಗಾಗಿ ನಾನು ದೆಹಲಿಗೆ ಹೋಗಿಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಜಟಾಪಟಿಯ ನಡುವೆ ಕುರ್ಚಿ ಫೈಟ್ ನಡುವೆ ಸಿಎಂ ಸ್ಟೇಟ್ಮೆಂಟ್ ಇದು. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಹೈಕಮಾಂಡ್ ಹೇಳಿದ್ರೆ 5 ವರ್ಷವೂ ನಾನೇ ಇರ್ತೀನಿ, ನಾನು ಹೈಕಮಾಂಡ್ ಮಾತನ್ನು ಮಾತ್ರ ಕೇಳೋದು, ಇನ್ಯಾರ ಮಾತನ್ನೂ ಕೇಳಲ್ಲ. 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಇದ್ದೇ ಇರುತ್ತೆ, ಅದು ಗೊತ್ತಿರೋಂಥ ವಿಚಾರಣೆ. ನನ್ನನ್ನು ಇರಿ ಅಂದರೆ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಇನ್ನೂ 2 ಸರ್ತಿ ಬಜೆಟ್ ಮಂಡಿಸ್ತೀನಿ. ಬೇರೆ ಯಾರ್ಯಾರೋ ಮಾತಾಡಿದ್ರೆ ಅದು ಅವರು ವೈಯಕ್ತಿಕ ಅಷ್ಟೇ. ದೆಹಲಿಗೆ ಕರೆದರೆ ಮಾತ್ರ ನಾನು ಹೋಗ್ತೀನಿ, ನನಗಿನ್ನೂ ಬುಲಾವ್ ಬಂದಿಲ್ಲ. ರಾಹುಲ್ ಗಾಂಧಿಯವರು ನನಗೆ ಫೋನ್ ಮಾಡಿಲ್ಲ. ರಾಹುಲ್ ಗಾಂಧಿಯವರು ಫೋನ್ ಮಾಡಿದ್ರೆ ಬನ್ನಿ ದೆಹಲಿಗೆ ಅಂದರೆ ನಾನು ಹೋಗ್ತೀನಿ. ಅಲ್ಲಿ ತನಕ ಅಂತೂ ನಾನೇ ಸಿ ಎಂ ಅಂತ ದೆಹಲಿಯ ಮೈಸೂರಿನಲ್ಲಿ ಸಿ ಎಂ ಮತ್ತೊಮ್ಮೆ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ಪುನಃ ಅದನ್ನೇ ಕೇಳಿದ್ರೆ ಸುದ್ದಿ ಬೆಳೆಸಿ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಇಲ್ಲಿ ಕರೆದ್ರೆ ಹೋಗ್ತೀವಿ. ಸಂಪುಟ ಪುನರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲಿ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರಚನೆ ಸರ್, ಸಂಪುಟ ಪುನರಚನೆ ವಿಚಾರವಾಗಿ ಮಾತುಕತೆ ಕೇಳಬಾರ್ದಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ ಅಂತ? ರಾಹುಲ್ ಗಾಂಧಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ ಆ ವಿಚಾರಕ್ಕೆ. ಓಕೆ, ಬಟ್ ಅವರು ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನನಗೇನು ಇನ್ನೂ ಕಾಲ್ ಬಂದಿಲ್ಲ, ಹೈಕಮಾಂಡ್ ಹೇಳೋ ತನಕ ನಾನೇ ಸಿ ಎಂ ಆಗಿರ್ತೀನಿ. ಅವ್ರು ಕಾಲ್ ಮಾಡಿ ನನ್ನನ್ನು ಕರೆದ್ರು ಹೋಗ್ತೀನಿ, ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಹೋಗ್ತೀನಿ. ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು. ಸಂಪುಟ ಪುನರ್ರಚನೆ ಬಗ್ಗೆನೂ ಅವರು ಏನು ಅರ್ಜೆಂಟಲ್ಲಿ ಇದ್ದಂಗೆ ಇಲ್ಲ.